ನೋಡಿ ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕ್ ಕಚೇರಿನಲ್ಲಿ ತಾಲೂಕ್ ಕಚೇರಿ ಮಾತ್ರ ಇಲ್ಲ, ಇಲ್ಲಿ AC ಕಚೇರಿ ಇದೆ, ಉಪವಿಭಾಗ ಇದೆ, ಆಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ಇದೆ, ಸಬ್ ರಿಜಿಸ್ಟರ್ ನೋಂದಣಿ ಕಚೇರಿ ಇದೆ, ಆಮೇಲೆ ಟ್ರೆಜರಿ ಇದೆ. ಈ ಹಲವಾರು ಕಚೇರಿಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಇಲ್ಲಿ ಇಕ್ಕಟ್ಟು ಜಾಸ್ತಿ. ಆದ್ರೆ ಇಲ್ಲೇನು ಸಬ್ ರಿಜಿಸ್ಟರ್ ಆಫೀಸ್ ಬರ್ತಾರಲ್ಲ ಆ ಜನ ಎಲ್ಲ ಸಿರಿವಂತರೇ ಬರೋದು. ಯಾಕಂದ್ರೆ ಜಮೀನುಗಳು ಕೊಂಡ್ಕೊಳ್ಳೋರು ಎಲ್ಲ ಬರ್ತಾರೆ. ದಿಮಾಕ್ನಲ್ಲಿ ಅಡ್ಡ ದಿಡ್ಡಿ ಗಾಡಿಗಳು ಎಲ್ಲಂದ್ರಲ್ಲಿ ಗೇಟ್ಗಳನ್ನೆಲ್ಲ ಹಾಕ್ತಾರೆ. ಒಂದೊಂದ್ಸಲ ತಹಸೀಲ್ದಾರೇ ಒಳಗಡೆ ಬರಕ್ಕಾಗಲ್ಲ, AC ಅವರು ಒಳಗಡೆ ಬರಕ್ಕಾಗಲ್ಲ, ಆಚೆನೆ ನಿಲ್ಸಿ ಆಮೇಲೆ ಇಳ್ದೋಗ್ತಾರೆ ತಹಸೀಲ್ದಾರ್. ಆಮೇಲೆ ಡ್ರೈವರ್ ಪಾಪ ತಗೊಂಡೋಗಿ ಹೇಳಿ ಅವ್ರು ಎಲ್ಲಿರ್ತಾರೆ ಹುಡುಕ್ಬಿಟ್ಟು ಆ ಗಾಡಿನ ಮುಂದೆ ಹಾಕ್ಸಿ AC ಅವರು ತಹಸೀಲ್ದಾರ್ ತಮ್ಮ ಜೀಪ್ಗಳನ್ನ ಹಾಕೋಂತ ಪರಿಸ್ಥಿತಿ ಬರ್ತೈತೆ. ಇಲ್ಲಿ ಯಾರು ಆ ರೀತಿ ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿ ಪೊಲೀಸ್ನವ್ರು ಸಹ ಸರಿಯಾದ ವ್ಯವಸ್ಥೆ ಇಲ್ಲಿ ಮಾಡಿಲ್ಲ. ಆಮೇಲೆ ಇಲ್ಲಿ ನೆಲಮಂಗಲ ಮತ್ತು ಚಿಕ್ಕಬಳ್ಳಾಪುರ ಹೈವೇ ತಾಲೂಕ್ ಕಚೇರಿ ಮುಂಭಾಗ ಇದೆ. ನೆಲಮಂಗಲ ಹೈವೇನಲ್ಲಿ ಸಾಕಷ್ಟು ವಾಹನಗಳು, ದೊಡ್ಡ ದೊಡ್ಡ ಭಾರಿ ವಾಹನಗಳು, ಲಾರಿಗಳೆಲ್ಲ ಬರ್ತಾ ಇರ್ತವೆ. ತುಂಬಾ ತೊಂದರೆ ಆಗಿದೆ. ಆ ರಸ್ತೆನಲ್ಲಿ ಸಹ ಸಾಕಷ್ಟು ದ್ವಿಚಕ್ರ ವಾಹನಗಳು, ಕಾರ್ಗಳು, ಎಲ್ಲಾ ಗಾಡಿಗಳು ಅಡ್ಡಾದಿಡ್ಡಿಯಾಗಿ ಎಲ್ಲಂದ್ರಲ್ಲಿ ರಸ್ತೆನಲ್ಲಿ ನಿಲ್ಲಿಸ್ತಾರೆ. ಪೊಲೀಸ್ನವರು, ಸಂಬಂಧಪಟ್ಟ ಪೊಲೀಸ್ನವರು, ದೊಡ್ಡಬಳ್ಳಾಪುರ ಟೌನ್ ವ್ಯಾಪ್ತಿಗೆ ಸೇರ್ತೈತಿದ್ದು, ಆ ಟೌನ್ ಪೊಲೀಸ್ನವ್ರು ಬಂದ್ಬಿಟ್ಟು ಇಲ್ಲಿ ಯಾರಿಗಾನ ಮೆನ್ಸ್ಗೆ ಹಾಕಿ ತೆರವುಗೊಳಿಸೋದಾಗ್ಲಿ, ಇನ್ನೊಂದು ಮತ್ತೊಂದು ಕೇಸ್ಗಳು ಹಾಕೋದಾಗ್ಲಿ, ರಸ್ತೆನಲ್ಲಿ ನಿಲ್ಸಿದ್ರೆ ಯಾವುದೇ ರೀತಿ ಕ್ರಮ ಇಲ್ಲಿ ಜರುಗಿಸಲ್ಲ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ, ಬೇಕಾಬಿಟ್ಟಿಯಾಗಿ ಇಲ್ಲಿ ನಡೀತಾ ಐತೆ ಸರ್.